ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಸಿಂಹ ಇತ್ತು. ಅದರ ಹೆಸರು ವಜ್ರದಂಷ್ಟ್ರ. ಎಲ್ಲಾ ರಾಜರಿಗೂ ಸೇವಕರು ಹೇಗಿರ್ತಾರೋ ಹಾಗೆ ಆ ಕಾಡಿನ ರಾಜ ಸಿಂಹಕ್ಕೆ ಇಬ್ರು ಸಹಾಯಕರಿದ್ರು. ಒಂದು ನರಿ, ಮತ್ತೊಂದು ತೋಳ. ಒಂದಿನ ಆ ಕಾಡಿನ ಮುಖಾಂತರ ಒಂದು ಸಾರ್ಥ ಸಾಗ್ತಾ ಇತ್ತು. ಆ ಸಾರ್ಥದಲ್ಲಿ ಒಂದು ಗರ್ಭಿಣಿ ಒಂಟೆ ಹೊಟ್ಟೆ ನೋವಿಂದ ಮುಂದಕ್ಕೆ ಹೆಜ್ಜೆ ಇಡಕ್ಕಾಗದೆ ಅಲ್ಲೇ ನಿಂತ್ಬಿಟ್ಟಿತ್ತು. ಸಾರ್ಥದಲ್ಲಿರೋ ಜನ ಎಷ್ಟ್ ಹೇಳಿದ್ರು ಮುಂದಕ್ಕೆ ಬಾರದ ಒಂಟೆನ ಏನೂ ಮಾಡಕ್ಕಾಗದೆ ಅಲ್ಲೇ ಬಿಟ್ಟು ಹೋಗ್ಬಿಟ್ರು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ ಕಾಡಿನ ರಾಜ ಸಿಂಹ ಆ ಒಂಟೆನ ಕೊಂದು ಹಾಕ್ತು. ಆ ಸಿಂಹ ತನ್ನ ಸಹಾಯಕರಾದ ನರಿ ಮತ್ತು ತೋಳಗಳ ಜೊತೆ ಸೇರಿ ಆ ಒಂಟೆ ಮಾಂಸನ ಸೇವಿಸ್ತಾ ಇರುವಾಗ ಅದ್ರ ಗರ್ಭನ ಕತ್ತರಿಸ್ತು. ಆಗ ಅಲ್ಲಿಂದ ಒಂದು ಮರಿ ಒಂಟೆ ಹುಟ್ಟಿ ಬಂತು. ಇಷ್ಟೊತ್ತಿಗೆ 3 ಮಾಂಸಾಹಾರಿಗಳಿಗೂ ಹೊಟ್ಟೆ ತುಂಬಿತ್ತು. ಅಷ್ಟೇ ಅಲ್ಲದೆ ಆ ನವಜಾತ ಒಂಟೆ ಮರಿ ನೋಡಿ ಪಾಪ ಅನ್ನಿಸ್ತು. ಹಾಗಾಗಿ ಅದನ್ನು ಕೊಲ್ಲದೆ ಹಾಗೆ ಬದುಕಕ್ಕೆ ಬಿಟ್ವು. ಸಿಂಹಕ್ಕಂತೂ ತುಂಬಾ ಪಶ್ಚಾತ್ತಾಪ ಆಗಿ ಆ ಮರಿ ಒಂಟೆನ್ನ ತನ್ನ ಗುಹೆಗೆ ಕರೆದುಕೊಂಡು ಹೋಯ್ತು. ಆ ಒಂಟೆ ಮರಿಗೆ ಸಿಂಹ, ಇವತ್ತಿಂದ ನೀನು ನಮ್ಮೊಂದಿಗೆ ಬದುಕಬಹುದು. ನನ್ನಿಂದನೂ ಮತ್ತು ನನ್ನ ಸಹಾಯಕರಿಂದನೂ ನಿನಗೆ ಯಾವುದೇ ತೊಂದರೆ ಆಗಲ್ಲ. ನಿನ್ನನ್ನ ನಾನು ನನ್ನ ರಕ್ಷಣೆಯಲ್ಲೇ ಇಟ್ಕೋತೀನಿ. ನೀನು ನಿಶ್ಚಿಂತೆಯಿಂದ ಕಾಡಲ್ಲಿರೋ ಹಸಿ ಹುಲ್ಲನ್ನು ತಿಂದು ಸಂತೋಷದಿಂದ ಬದುಕಬಹುದು ಅಂತ ಹೇಳ್ತು. ಅವತ್ತಿಂದ ಆ 4 ಪ್ರಾಣಿಗಳು ಒಟ್ಟಿಗೆ ಜೀವಿಸ್ತಾ ಇದ್ವು. ಒಬ್ರಿಗೊಬ್ರು ಕತೆಗಳನ್ನು ಹೇಳ್ಕೊಂಡು ದಿನಗಳನ್ನ ಕಳೀತಾ ಇದ್ವು. ಒಂಟೆ ಮರಿ ಯಾವಾಗ್ಲೂ ಸಿಂಹದ ಪಕ್ಕದಲ್ಲೇ ಇರ್ತಾ ಇತ್ತು. ಆ ಒಂಟೆ ಮರಿ ಹುಲ್ಲನ್ ಮೇಯ್ತಾ ಇರುವಾಗ ಸಿಂಹ ಅದನ್ನ ಕಾಯ್ತಾ ಕೂತಿರ್ತಿತ್ತು. ಹಾಗಾಗಿ ಯಾರ ಭಯನೂ ಇಲ್ಲದೆ ಒಂಟೆ ಮರಿ ಬೆಳೀತಾ ಇತ್ತು. ಹೀಗಿರುವಾಗ ಒಂದಿನ ಕಾಡಿನ ರಾಜ ಸಿಂಹಕ್ಕೆ ಒಂದು ಒಂಟಿ ಸಲಗದ ಜೊತೆ ಕಾದಾಟ ಆಯ್ತು. ಆ ಕದನದಲ್ಲಿ ಸಿಂಹದ ಕಾಲಿಗೆ ತೀವ್ರವಾದ ಗಾಯ ಆಯ್ತು. ಹಾಗಾಗಿ ಸಿಂಹಕ್ಕೆ ನಡೆದಾಡೋಕ್ಕೂ ತೊಂದರೆ ಆಗ್ತಾ ಇತ್ತು. ಬೇಟೆ ಆಡಕ್ಕಂತೂ ಆಗ್ತಾನೆ ಇರಲಿಲ್ಲ. ಹಸುವು ತಾಳಕ್ಕಾಗದೆ ಸಿಂಹ ನರಿ, ತೋಳ ಮತ್ತು ಒಂಟೆ ಮರಿನ ಹತ್ರ ಕರೆದು, ನನಗೆ ನಡೆದಾಡಕ್ಕೂ ಕಷ್ಟ ಆಗ್ತಾ ಇದೆ. ನೀವು ಮೂವರು ಹೇಗಾದ್ರೂ ಮಾಡಿ ಒಂದು ಸಣ್ಣ ಪ್ರಾಣಿನ ಹುಡುಕಿ ಈ ಗುಹೆ ಹತ್ರ ಅದು ಬರೋ ಹಾಗೆ ಮಾಡಿ. ನಾನು ಅದನ್ನು ಕೊಂದು ನಮ್ಮ 3 ಜನರ ಹಸುವನ್ನು ತಣಿಸ್ತೀನಿ ಅಂತ ಹೇಳ್ತು. ಆಯ್ತು ಅಂತ ಕಾಡಿಗೆ ಹೋದ ನರಿ, ತೋಳ ಹಾಗೂ ಒಂಟೆ ಮರಿ ಸಂಜೆ ಅಷ್ಟೊತ್ತಿಗೆ ಖಾಲಿ ಕೈಲಿ ಹಿಂತಿರುಗಿದ್ವು. ತೀವ್ರ ಹಸುವಿಂದ ನರಿ ತನ್ನ ಕುತಂತ್ರ ಆಲೋಚನೆಯಿಂದ ಮನಸ್ಸಲ್ಲೇ, ಆ ಒಂಟೆ ಮರಿ ಸಸ್ಯಾಹಾರಿ, ನಮ್ ಜೊತೆ ಇರ್ಲೇಬಾರ್ದು. ಅದನ್ನೇನಾದ್ರೂ ಕೊಂದ್ರೆ ಬಾಕಿ ಮೂವರಿಗೆ ಎಷ್ಟೋ ದಿನಕ್ಕಾಗುವಷ್ಟು ಆಹಾರ ಸಿಗುತ್ತೆ. ಆದ್ರೆ ಸಿಂಹ ಅದನ್ನ ಕೊಲ್ಲಲ್ಲ ಅಂತ ಮಾತು ಕೊಟ್ಟಿದೆ. ಹಾಗಾಗಿ ಈ ಕೆಲಸ ಅಷ್ಟು ಸುಲಭ ಅಲ್ಲ. ಏನಾದ್ರೂ ಮಾಡಿ ಒಂಟೆ ಮರಿ ನಮಗೆ ಆಹಾರ ಆಗೋ ಹಾಗೆ ಮಾಡ್ಬೇಕು ಅಂತ ಅನ್ಕೊಂತು. ಎಲ್ರೂ ಸುಸ್ತಾಗಿ ಒಂದೊಂದು ಮೂಲೆಯಲ್ಲಿ ಉದಾಸರಾಗಿದ್ದಾಗ ಆ ನರಿ ಒಂಟೆ ಮರಿ ಹತ್ರ ಹೋಗಿ, ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಸಿಂಹ, ನಮ್ಮ ಕಾಡಿನ ರಾಜ, ಈ ನಮ್ಮ ಪ್ರಭು ಹಸುವಿನಿಂದ ಸಾಯ್ತಾ ಇದ್ದಾನೆ. ಅವನೇನಾದ್ರೂ ಸತ್ರೆ ಖಂಡಿತ ನಾನು ಮತ್ತು ತೋಳ ಕೂಡ ಸಾಯ್ತೀವಿ. ಆಗ ನಿನಗೆ ರಕ್ಷಣೆ ಕೊಡೋರು ಯಾರು? ಬೇರೆ ಯಾರೋ ಕ್ರೂರ ಮೃಗ ಬಂದು ನಿನ್ನ ಬೇಟೆ ಆಡುತ್ತೆ ಅಷ್ಟೆ. ನೀನು ನನ್ ಮಾತು ಕೇಳೋದಾದ್ರೆ ಪ್ರಭುಗೆ ನೀನು ಅರ್ಪಿಸ್ಕೊ. ಈ ರೀತಿ ತ್ಯಾಗ ಮಾಡೋದ್ರಿಂದ ನಿಂಗೂ ಪುಣ್ಯ ಬರುತ್ತೆ. ಮತ್ತೆ ಮುಂದಿನ ಜನ್ಮದಲ್ಲಿ ನೀನು ದೊಡ್ಡ ಪ್ರಾಣಿಯಾಗಿ ಹುಡ್ತೀಯ ಅಂತ ಹೇಳ್ತು. ಪಾಪ ಒಂಟೆ ಮರಿ ತನ್ನ ಮನಸ್ಸಲ್ಲೇ, ನನ್ ಪ್ರಭು ಸಿಂಹ ಇರ್ಲಿಲ್ಲ ಅಂದ್ರೆ ನಾನು ಯಾವತ್ತೂ ಸತ್ತು ಹೋಗ್ತಾ ಇರ್ತಿದ್ದೆ. ನಾನು ತ್ಯಾಗ ಮಾಡೋದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ನಿಜಕ್ಕೂ ನನಗೆ ಸ್ವರ್ಗ ಪ್ರಾಪ್ತಿ ಆಗಬಹುದು ಅಂತ ಮನಸ್ಸಲ್ಲೇ ಅನ್ಕೊಂಡು, ಸರಿ, ನಾನು ನನ್ನನ್ನೇ ಸಮರ್ಪಿಸ್ಕೋತೀನಿ ಅಂತ ಹೇಳ್ತು. ಅದೇ ದಿನ ಸಂಜೆ ನರಿ ಸಿಂಹದ ಬಳಿ ಹೋಗಿ, ಪ್ರಭು, ಈ ಒಂಟೆ ತನ್ನ ದೇಹನ ಅರ್ಪಿಸಕ್ಕೆ ಸಿದ್ಧ ಆಗಿದೆ. ನೀವು ಈ ತ್ಯಾಗನ ಒಪ್ಕೊಂಡ್ರೆ ನಿಮಗೂ ನಿಮ್ ಒಂಟೆ ಮರಿಗೂ ಒಳ್ಳೇದಾಗತ್ತೆ. ಅದಕ್ಕೆ ಮುಂದಿನ ಜನ್ಮದಲ್ಲಿ 2 ಪಟ್ಟು ದೊಡ್ಡ ದೇಹ ಸಿಗುತ್ತೆ. ನೀವು ಒಂಟೆ ಮರಿ ಬಲಿ ಕೊಟ್ಟ ಮೇಲೆ ದೇವ್ರ ಧ್ಯಾನ ಮಾಡಿದ್ರೆ ಆಯ್ತು ಅಷ್ಟೇ ಅಂತ ಹೇಳ್ತು. ಸಿಂಹ ನರಿ ಮಾತಿನ ಮೋಡಿಗೆ ಒಳಗಾಯ್ತು. ಅದು ನರಿ ಹೇಳ್ದ ಹಾಗೇನೆ ಒಂಟೆ ಮೇಲೆ ಹಾರಿ ಬಿದ್ದು ಅದನ್ನ ಕೊಂದು ಹಾಕ್ತು. ಪಾಪ ಒಂಟೆ ಮರಿ ಸ್ವಲ್ಪನೂ ಪ್ರತಿಭಟನೆ ಮಾಡದೆ ಶರಣಾಗಿ ಕ್ಷಣದಲ್ಲೇ ದೇಹ ತ್ಯಾಗ ಮಾಡ್ತು. ಆಗ ಸಿಂಹಕ್ಕೆ ಒಂಟೆ ಮರಿನ್ ತಿನ್ನೋದಕ್ಕೂ ಮುಂಚೆ ದೇವ್ರಿಗೆ ಪೂಜೆ ಮಾಡ್ಬೇಕು ಅಂತ ನರಿ ಹೇಳಿದ್ದು ನೆನ್ಪಿಗೆ ಬಂತು. ಅದು ನರಿ ಮತ್ತು ತೊಳಕ್ಕೆ, ಇದನ್ನ ನೋಡ್ಕೋತಾ ಇರಿ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಕ್ ಹೋಯ್ತು. ಆ ಸಿಂಹ ಆ ಕಡೆ ಹೋಗ್ತಿದ್ದ ಹಾಗೆ ಕುತಂತ್ರಿ ನರಿ ಮನಸ್ಸಲ್ಲೇ, ಇದನ್ನ ನಾನು ಸಂಪೂರ್ಣವಾಗಿ ಒಬ್ಬರೇ ತಿನ್ಬೇಕು, ಹೇಗೆ ಅಂತ ಯೋಚನೆ ಮಾಡಕ್ ಶುರು ಮಾಡ್ತು. ತಕ್ಷಣ ಅದಕ್ಕೆ ಒಂದು ಉಪಾಯ ಹೊಳಿತು.
ಅದು ತೋಳಕ್ಕೆ, ಏಯ್ ತೋಳ, ನನಗ್ ಗೊತ್ತು ನಿಂಗ್ ತುಂಬಾ ಹಸುವಾಗ್ತಾ ಇದೆ, ನೀನು ಸ್ವಲ್ಪ ಮಾಂಸ ತಿನ್ನು, ನಾನು ಹೇಗಾದ್ರೂ ಮಾಡಿ ಸಿಂಹಕ್ಕೇನಾದ್ರೂ ಕತೆ ಕಟ್ಟಿ ನಿನ್ ಬಚಾವ್ ಮಾಡ್ತೀನಿ ಅಂತು. ಹಸುವಿನಿಂದ ಬಳಲ್ತಾ ಇದ್ದ ತೋಳ ನರಿ ಮಾತನ್ನ ನಂಬಿ ಸತ್ ಬಿದ್ದಿದ್ದ ಒಂಟೆ ಮರಿನ ತಿನ್ನೋದಕ್ಕೆ ಪ್ರಾರಂಭಿಸ್ತು. ಸ್ವಲ್ಪ ಹೊತ್ತಲ್ಲೇ ನರಿ ತೋಳಕ್ಕೆ, ಏ ಏ ಏ, ಸಿಂಹ ಬಂತು ಕಣೋ, ತಿನ್ನೋದ್ ನಿಲ್ಸು ಅಂತ ಹೇಳ್ತು. ಸಿಂಹ ಬಂದ್ ನೋಡ್ದಾಗ ತೋಳ ಏನೋ ಮಾಂಸ ತಿನ್ನೋದು ನಿಲ್ಸಿತ್ತು. ಆದ್ರೆ ಆಹಾರ ಎಂಜಲಾಗಿರೋದು ಕಂಡು ಸಿಂಹ ಕೋಪದಿಂದ, ನೀವಿಬ್ರು ಕಾಯ್ತಾ ಇದ್ರು, ನನ್ನ ಆಹಾರ ಹೇಗೆ ಎಂಜಲಾಯ್ತು ಅಂತ ಗರ್ಜಿಸ್ತು. ತಕ್ಷಣ ನರಿ ತೋಳದ ಕಡೆ ನೋಡಿ, ಲೋ, ನಾನ್ ಎಷ್ಟು ತಿನ್ಬೇಡ ಅಂದ್ರು ನೀನ್ ನನ್ ಮಾತ್ ಕೇಳಲಿಲ್ಲ, ನಮ್ ಪ್ರಭು ಬರೋ ತನಕ ನಿಂಗ್ ಹಸು ತಾಳಕ್ಕಾಗ್ಲಿಲ್ವಾ, ನಾಚಿಕೆ ಆಗ್ಬೇಕು ನಿಂಗೆ ಅಂತ ಹೀಯಾಳಿಸ್ತು. ಸಿಂಹ ಕೂಡ ತೋಳದ ಕಡೆ ನೋಡ್ತು. ಆಗ ತೋಳದ ಪಾದಗಳಿಗೆ ಹತ್ತಿದ ರಕ್ತ ಕಾಣ್ತು. ಎಲ್ಲಿಲ್ಲದ ಕೋಪದಲ್ಲಿದ್ದ ಸಿಂಹನ್ ನೋಡಿ ತೋಳ ತನ್ನ ಜೀವ ಉಳಿಸ್ಕೊಳಕ್ಕೆ ಕಾಲಿಗೆ ಬುದ್ಧಿ ಹೇಳ್ತು. ಮತ್ತೆಂದೂ ಆ ಕಡೆ ವಾಪಸ್ ಬರಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡು ಓಡ್ ಹೋಗಿ ಜೀವ ಉಳಿಸ್ಕೊಂತು. ಅಷ್ಟರಲ್ಲೇ ಸ್ವಲ್ಪ ದೂರದಲ್ಲಿ ಮತ್ತೊಂದು ಸಾರ್ಥ ಬರ್ತಾ ಇತ್ತು. ಆ ಸಾರ್ಥದಲ್ಲಿದ್ದ ಒಂಟೆಗಳ ಕುತ್ತಿಗೆಗೆ ದೊಡ್ಡ ದೊಡ್ಡ ಗಂಟೆಗಳಿದ್ವು. ಆ ಧ್ವನಿ ದೂರದಿಂದನೇ ಕೇಳಿಸ್ತಾ ಇತ್ತು. ಆ ಗಂಟೆ ಧ್ವನಿ ಕೇಳಿ ಆಶ್ಚರ್ಯಚಕಿತನಾಗಿದ್ದ ಸಿಂಹಕ್ಕೆ ನರಿ, ಪ್ರಭು, ಇದು ಅವಾಗ್ ಬಂದಿತ್ತಲ್ಲ ಅದೇ ಸಾರ್ಥ ತಾನೇ, ಈ ಬಾರಿ ಈ ಸಾರ್ಥನ ಯಮಧರ್ಮರಾಯನೇ ಮುನ್ನಡೆಸ್ತಾ ಇದ್ದಾನಂತೆ. ನೀವು ಒಂಟೆ ಮರಿನ ಅಷ್ಟು ಚಿಕ್ಕ ವಯಸ್ಸಲ್ಲೇ ಕೊಂದಿದ್ದಕ್ಕೆ ಯಮನಿಗೆ ಕೋಪ ಬಂದಿರಬೇಕು. ನೋಡಿ ನೋಡಿ, ಯಮಧರ್ಮರಾಯ ಎಲ್ಲ ಪೂರ್ವಜ ಒಂಟೆಗಳನ್ನು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಪ್ರಭು, ಇಲ್ಲಿಂದ ತಕ್ಷಣ ಓಡ್ ಹೋಗಿ ಅಂತ ಹೆದರ್ಸ್ತು. ನರಿ ಮಾತನ್ ಕೇಳಿ ಬೆದರಿದ ಸಿಂಹ ಸಾರ್ಥ ಇನ್ನೂ ಹತ್ರ ಬರ್ತಾ ಇದೆ ಅಂತ ಅನ್ಸಿ ಭಯದಿಂದ ಓಡ್ ಹೋಯ್ತು. ಮತ್ತೆಂದು ಮರಳು ಬರಲಿಲ್ಲ. ಕಡೆಗೂ ಸಿಂಹನ್ ಕೂಡ ದಾರಿ ತಪ್ಪಿಸಿ ಓಡಿಸಿದ ನರಿ ತಾನೊಬ್ಬನೇ ಒಂಟೆ ಮರಿ ಮಾಂಸನ ಆರಾಮಾಗಿ ಹಲವು ದಿನ ತಿಂದು ಬಹಳಷ್ಟು ದಿನ ಬದುಕ್ತು. ಮಕ್ಕಳೇ, ತಿಳಿದವರು ಅದಕ್ಕೆ ಹೇಳೋದು, ದುಷ್ಟರನ್ನು ಕಂಡ್ರೆ ದೂರ ಇರಿ. ನರಿ, ತೋಳ ಮತ್ತು ಸಿಂಹಗಳ ಜೀವನ ಧರ್ಮನೇ ಬೇರೆ. ಆ ವಿಚಾರ ಗೊತ್ತಿದ್ರು ಪಾಪ ಒಂಟೆ ಮರಿ ಅವ್ರನ್ನ ನಂಬಿತ್ತು, ಮೈತ್ರಿ ಮಾಡ್ತು, ತನ್ನನ್ನ ಸಮರ್ಪಿಸ್ಕೊಂತು. ಈ ರೀತಿ ದುಷ್ಟರ ಸಂಘ ಮಾಡಿದ್ರೆ ದುರಂತನೇ ಗತಿ. ನಾವು ಕೂಡ ನಮ್ ಗೆಳೆಯರನ್ನ ಆಯ್ಕೆ ಮಾಡುವಾಗ ಸತ್ಸಂಗವನ್ನೇ ಹುಡುಕ್ಬೇಕು.